ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ ನಾವು ಮಧ್ಯಕಾಲೀನ ಕರ್ನಾಟಕದ ವಚನಕಾರರ ಮಾತುಗಳ ಆಳಕ್ಕೆ ಇಳಿಯೋಣ. ಇವು ಬರೀ ಕವಿತೆಗಳಲ್ಲ, ಬದಲಿಗೆ ತಮ್ಮೊಳಗಿನ ಸತ್ಯವನ್ನ ಹುಡುಕ್ತಾ ಹೊರಟ ಶರಣರ ನೇರ, ದಿಟ್ಟ ನುಡಿಗಳು. ಈ ಹಳಗನ್ನಡದ ವಚನಗಳಲ್ಲಿರೋ ಪ್ರತಿಯೊಂದು ಪದವನ್ನ, ಪ್ರತಿಯೊಂದು ಸಾಲನ್ನ ಬಿಡಿಸಿ ಅದರೊಳಗಿನ ಗೂಢಾರ್ಥವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಶುರು ಮಾಡೋಣ ಹಾಗಾದ್ರೆ. ಮೊದಲಿಗೆ ಲಕ್ಕಮ್ಮನವರ ಈ ಒಂದು ಅದ್ಭುತ ಸಾಲಿನೊಂದಿಗೆ ಶುರು ಮಾಡೋಣ. ಮನಃಶುದ್ಧಿವಿಲ್ಲದವನ್ಗೆ ದೈವದೊಲುಮೆ ಇಲ್ಲ. ಇದರ ಅರ್ಥ ತುಂಬಾ ಸರಳ, ಆದರೆ ಅಷ್ಟೇ ಆಳವಾದದ್ದು. ಅಂದ್ರೆ ಯಾರ ಮನಸ್ಸು ಶುದ್ಧವಾಗಿಲ್ವೋ ಅವರಿಗೆ ದೇವರ ಪ್ರೀತಿ, ದೇವರ ಕೃಪೆ ಸಿಗೋದಿಲ್ಲ. ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ನಮ್ಮ ಒಳಗಿನ ಶುದ್ಧತೆಗೂ ಆಧ್ಯಾತ್ಮಿಕ ಸಾಧನೆಗೂ ಇರುವ ಆ ಒಂದು ನಿಕಟ ಸಂಬಂಧದ ಬಗ್ಗೆ ಮಾತಾಡೋಣ. ಹಾಗಿದ್ರೆ ನಮ್ಮ ಇವತ್ತಿನ ಪಯಣ ಹೇಗಿರುತ್ತೆ ಅಂದ್ರೆ, ಮೊದಲು ಆಯ್ದಕ್ಕಿ ಲಕ್ಕಮ್ಮನವರ ಒಂದು ಚಿಕ್ಕ ಪರಿಚಯ ಮಾಡ್ಕೊಳ್ಳೋಣ. ಆಮೇಲೆ ಅವರ 3 ಪ್ರಮುಖ ವಚನಗಳನ್ನ ಒಂದೊಂದಾಗಿ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಕೊನೆಗೆ ಅವರ ಇಡೀ ತತ್ವಶಾಸ್ತ್ರದ ಸಾರ ಏನಾಗಿತ್ತು ಅಂತ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲು ನಾವು ಟೈಮ್ ಟ್ರಾವೆಲ್ ಮಾಡಿ 12ನೇ ಶತಮಾನಕ್ಕೆ ಹೋಗೋಣ. ಆಯ್ದಕ್ಕಿ ಲಕ್ಕಮ್ಮ ಅನ್ನೋರು ಕೇವಲ ಒಬ್ಬ ಕವಯತ್ರಿ ಆಗಿರ್ಲಿಲ್ಲ. ಅವರು ಅಂದಿನ ವೀರಶೈವ ಶರಣ ಚಳುವಳಿಯ ಒಬ್ಬ ಪ್ರಮುಖ ಧ್ವನಿಯಾಗಿದ್ರು. ಅದು ಎಂಥ ಕಾಲ ಅಂದ್ರೆ, ಜಾತಿ, ಲಿಂಗ ಅನ್ನೋ ಭೇದಗಳನ್ನೆಲ್ಲ ಮೀರಿ ಆಧ್ಯಾತ್ಮಿಕತೆಯನ್ನ ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪಿಸಿದ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಕಾಲ. ಅಂದಹಾಗೆ ವಚನ ಅಂದ್ರೆ ಏನು ಅಂತ ಗೊಂದಲ ಆಗಬೇಡಿ. ಅದರ ಅಕ್ಷರಶಃ ಅರ್ಥ ಹೇಳಿದ್ದು ಅಥವಾ ನುಡಿದ ಮಾತು. ಇದು ಪದ್ಯವೂ ಅಲ್ಲ, ಗದ್ಯವೂ ಅಲ್ಲ, ಎರಡರ ನಡುವಿನ ಒಂದು ವಿಶೇಷ ಸಾಹಿತ್ಯ ಪ್ರಕಾರ. ಶರಣರು ತಮ್ಮ ಅನುಭವ, ಭಕ್ತಿ, ಸಮಾಜದ ಬಗ್ಗೆ ಅವರಿಗಿದ್ದ ಅಭಿಪ್ರಾಯ ಎಲ್ಲವನ್ನೂ ನೇರವಾಗಿ, ಸರಳವಾಗಿ ಇದರಲ್ಲಿ ವ್ಯಕ್ತಪಡಿಸ್ತಿದ್ರು. ಈಗ ಮೊದಲ ವಚನವನ್ನ ನೋಡೋಣ. ಇಲ್ಲಿ ಲಕ್ಕಮ್ಮ ಅವರು ನಿಜವಾದ ಭಕ್ತಿಯ ದಾರಿಯಲ್ಲಿರೋ ಅಡ್ಡತಡಗಳನ್ನ ಒಂದೊಂದಾಗಿ ತೆಗೆದುಹಾಕ್ತಾರೆ. ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಅದು ಏನೆಲ್ಲ ಅಲ್ಲ ಅನ್ನೋದನ್ನ ನಮಗೆ ತುಂಬನೇ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಈ ಸಾಲುಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಲಕ್ಕಮ್ಮ ಇಲ್ಲಿ ಎಷ್ಟು ಶಕ್ತಿಯುತವಾದ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ಅಂದ್ರೆ ಅಧಿಕಾರ, ಸಂಪತ್ತು, ಇದರ ಮೇಲಿನ ದುರಾಸೆ ಅನ್ನೋದು ರಾಜರಿಗಿರ್ಬೋದು. ಆದರೆ ಶಿವನ ಭಕ್ತನಿಗೆ ಅದು ಇರಬಹುದೇ? ಖಂಡಿತ ಇಲ್ಲ. ಹಾಗೆಯೇ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ರೋಷ ಅಂದ್ರೆ ಕ್ರೋಧ, ಅದು ಪ್ರಾಣ ತೆಗೆಯುವ ಯಮನದೂತರಿಗೆ ಸೇರಿದ ಗುಣ. ಆದರೆ ಅಜಾತರಿಗೆ ಅದು ಸಲ್ಲದು. ಇಲ್ಲಿ ಅಜಾತರು ಅಂದ್ರೆ ಕೇವಲ ಒಳ್ಳೆ ಕುಲದಲ್ಲಿ ಹುಟ್ಟಿದವರು ಅಂತಲ್ಲ. ಯಾರು ತಮ್ಮ ಅಹಂಕಾರ, ಕೆಟ್ಟ ಗುಣಗಳನ್ನ ಬಿಟ್ಟು ಸದ್ಗುಣದಲ್ಲಿ ಮರುಹುಟ್ಟು ಪಡೆದಿದ್ದಾರೋ ಅವರು ಅಜಾತರು. ಅಂಥವರಿಗೆ ಕೋಪ ಇರೋಕೆ ಸಾಧ್ಯವೇ ಇಲ್ಲ ಅಂತಾರೆ ಲಕ್ಕಮ್ಮ. ಈ ಕೋಷ್ಟಕವನ್ನ ನೋಡಿದ್ರೆ ಲಕ್ಕಮ್ಮನವರ ವಾದ ಎಷ್ಟು ಸ್ಪಷ್ಟವಾಗಿದೆ ಅಂತ ಗೊತ್ತಾಗತ್ತೆ ನೋಡಿ. ಆಸೆ ಅನ್ನೋ ಭಾವನೆಯನ್ನ ರಾಜರಿಗೆ ಹೋಲಿಸ್ತಾರೆ, ಕೋಪವನ್ನ ಯಮದೂತರಿಗೆ ಹೋಲಿಸ್ತಾರೆ. ಈ ಎರಡೂ ಭಾವನೆಗಳನ್ನ ಲೌಕಿಕ ವ್ಯಕ್ತಿಗಳಿಗೆ ಮೀಸಲಿಟ್ಟು ನಿಜವಾದ ಭಕ್ತ ಈ ಭಾವನೆಗಳ ಬಂಧನದಿಂದ ಸಂಪೂರ್ಣವಾಗಿ ಆಚೆ ಇರಬೇಕು ಅಂತ ಅವರು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಈ ಮೊದಲ ವಚನದ ಸಾರಾಂಶ ಏನು? ತುಂಬಾ ಸಿಂಪಲ್. ನಿಜವಾದ ಭಕ್ತಿ ಅನ್ನೋದು ದುರಾಸೆ ಮತ್ತು ಕೋಪದಂತಹ ಕೆಳಹಂತದ ಭಾವನೆಗಳನ್ನ ದಾಟಿ ನಿಲ್ಲೋಂಥದ್ದು. ಮೊದಲು ಮನಸ್ಸು ಶುದ್ಧವಾಗಬೇಕು. ಸರಿ, ಈಗ 2ನೇ ವಚನಕ್ಕೆ ಬರೋಣ. ಮನಸ್ಸಿಂದ ಆಸೆ, ಕೋಪ ಎಲ್ಲ ಹೋಯ್ತು ಅನ್ಕೊಳ್ಳೋಣ. ಆದ್ರೆ ನಾವು ಮಾಡೋ ಭಕ್ತಿಯಲ್ಲೇ ಡಂಭಾಚಾರ, ತೋರಿಕೆ ಬಂದ್ಬಿಟ್ರೆ ಏನಾಗತ್ತೆ? ಇಲ್ಲಿ ಲಕ್ಕಮ್ಮ ಕಪಟ ಭಕ್ತಿಯನ್ನ ಟೀಕೆ ಮಾಡೋಕೆ ಅದ್ಭುತವಾದ ರೂಪಕಗಳನ್ನ ಬಳಸ್ತಾರೆ. ಇಲ್ಲಿ 4 ತರಹದ ತಪ್ಪುಗಳನ್ನ ಎತ್ತಿ ತೋರಿಸ್ತಾರೆ. ಮೊದಲನೇದು ಗರ್ವದಿಂದ ಮಾಡುವ ಭಕ್ತಿ, ಅಂದ್ರೆ ಅಹಂಕಾರದಿಂದ ಮಾಡುವ ಪೂಜೆ ದೇವರಿಗೆ ಹಾನಿ ಮಾಡ್ದ ಹಾಗೆ. ಎರಡನೇದು ನಡೆಯಿಲ್ಲದ ನುಡಿ, ಅಂದ್ರೆ ಆಚರಣೆಯಲ್ಲಿಲ್ಲದ ಮಾತು, ಅದು ಕೇವಲ ನಷ್ಟ. ಮೂರನೇದು ಕೊಡದ ತ್ಯಾಗಿ, ಅಂದ್ರೆ ಏನನ್ನೂ ತ್ಯಾಗ ಮಾಡದೆ ತನ್ನನ್ನ ತ್ಯಾಗಿ ಅಂತ ಹೇಳ್ಕೊಳ್ಳೋದು, ಅದು ಕಿರೀಟ ಇಲ್ಲದೆ ರಾಜನಂತೆ ಅಲಂಕಾರ ಮಾಡಿಕೊಂಡ ಹಾಗೆ ಅಷ್ಟೇ. ಮತ್ತು 4ನೇದು ದೃಢವಿಲ್ಲದ ಭಕ್ತಿ, ಅಂದ್ರೆ ಅಚಲವಲ್ಲದ, ಸ್ಥಿರವಿಲ್ಲದ ನಂಬಿಕೆ, ಅದು ಒಂದು ವ್ಯರ್ಥ ಪ್ರಯತ್ನ. ಆದ್ರೆ ಈ ವಚನದಲ್ಲಿ ಬರುವ ಒಂದು ಹೋಲಿಕೆ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಡದಲ್ಲಿ ಸುಜಲವ ತುಂಬಿದಂತೆ. ಸ್ಥಿರತೆಯಿಲ್ಲದ ಭಕ್ತಿ ತಳವೊಡೆದ ಮಡಿಕೆಯಲ್ಲಿ ಶುದ್ಧ ನೀರನ್ನ ತುಂಬಿದ ಹಾಗೆ. ಎಂಥ ಅದ್ಭುತವಾದ ಚಿತ್ರಣ ಅಲ್ವಾ? ಆ ಒಡೆದ ಮಡಕೆಯ ರೂಪಕದ ಅರ್ಥವೇನು? ಇದರರ್ಥ ನಮ್ಮ ನಂಬಿಕೆಯ ಅಡಿಪಾಯವೇ ಸಡಿಲವಾಗಿದ್ರೆ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ರೂ ಎಲ್ಲವೂ ವ್ಯರ್ಥ. ಎಷ್ಟೇ ಶುದ್ಧವಾದ ಜ್ಞಾನ, ಭಕ್ತಿಯ ನೀರನ್ನು ಸುರಿದ್ರೂ
ನಮ್ಮ ಅಸ್ಥಿರ ಮನಸ್ಸಿನ ಪಾತ್ರೆಯಲ್ಲಿ ಅದು ನಿಲ್ಲೋದೇ ಇಲ್ಲ. ಅಡಿಪಾಯವೇ ಇಲ್ಲದ ಕಟ್ಟಡದ ಹಾಗೆ ಅಂಥ ಭಕ್ತಿ ಕುಸಿದು ಬೀಳುತ್ತೆ. ಇಷ್ಟೊತ್ತು ಭಕ್ತಿ ಹೇಗಿರಬಾರ್ದು ಅಂತ ನೋಡ್ತ್ವಿ. ಈಗ ಲಕ್ಕಮ್ಮ ಭಕ್ತಿಯ ಹೇಗಿರ್ಬೇಕು ಅಂತ ವಿವರಿಸ್ತಾರೆ. ಇದು 3ನೇ ವಚನ. ಇದು ಶುದ್ಧ ಮನಸ್ಸು ಮತ್ತು ಪ್ರಾಮಾಣಿಕ ದುಡಿಮೆಯ ಮಿಲನವನ್ನ ಅದ್ಭುತವಾಗಿ ನಮ್ಗೆ ತೋರಿಸ್ಕೊಡುತ್ತೆ. ಇದೇ ಲಕ್ಕಮ್ಮನವರ ತತ್ವಶಾಸ್ತ್ರದ ಹೃದಯ. ಮನಃಶುದ್ಧವಿಲ್ಲದವಂಗೆ ದೈವದೊಲುಮೆಯಿಲ್ಲ. ಇದನ್ನ ನಾವೀಗಾಗಲೇ ನೋಡಿದ್ದೇವೆ. ಆದ್ರೆ ಅದರ ಮುಂದುವರೆದ ಭಾಗ ಇದೆಯಲ್ಲ, ಅದು ಕ್ರಾಂತಿಕಾರಕ. ಚಿತ್ತಶುದ್ಧಿಯಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮೀ ತಾನಾಗಿಪ್ಪಳು. ಅಂದ್ರೆ ಯಾರು ಶುದ್ಧ ಮನಸ್ಸಿನಿಂದ ತನ್ನ ಕೆಲ್ಸವನ್ನ ದೇವರೆಂದು ಭಾವಿಸಿ ಮಾಡ್ತಾರೋ ಅವರಿಗೆ ಸಂಪತ್ತು, ಯಶಸ್ಸು ತಾನಾಗೆ ಹುಡುಕೊಂಡ್ ಬರುತ್ತೆ ಅಂತಾರೆ. ಇಲ್ಲಿ ಕಾಯಕ ಅನ್ನೋ ಪದವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಶರಣತತ್ವದಲ್ಲಿ ಕಾಯಕ ಅಂದ್ರೆ ಕೇವಲ ಹೊಟ್ಟೆಪಾಡಿಗಾಗಿ ಮಾಡೋ ಕೆಲ್ಸ ಅಲ್ಲ. ಅದು ಪ್ರಾಮಾಣಿಕತೆ ಮತ್ತು ಸಂಪೂರ್ಣ ಸಮರ್ಪಣಾ ಭಾವದಿಂದ ಸಮಾಜಕ್ಕೆ ಮತ್ತು ದೇವರಿಗೆ ಸಲ್ಲಿಸುವ ಸೇವೆಯಾಗಿ ಮಾಡೋ ಒಂದು ಪೂಜೆ. ಹಾಗಾಗಿ ಲೆಕ್ಕಮ್ಮನವರ ಸೂತ್ರ ತುಂಬಾ ಸರಳ ಮತ್ತು ಅಷ್ಟೇ ಶಕ್ತಿಯುತವಾದದ್ದು. ಶುದ್ಧ ಮನಸ್ಸು ಜೊತೆಗೆ ಪ್ರಾಮಾಣಿಕವಾದ ಕಾಯಕ, ಇವೆರಡೂ ಸೇರಿದ್ರೆ ಸಿಗುವ ಫಲವೇ ದೈವದ ಅನುಗ್ರಹ ಮತ್ತು ಲೌಕಿಕ ಸಮೃದ್ಧಿ. ಸರಿ, ಈಗ ನಾವು ಈ 3 ವಚನಗಳಿಂದ ಕಲಿತ ಪಾಠಗಳನ್ನೆಲ್ಲ ಒಟ್ಟುಗೂಡಿಸೋಣ. ಲಕ್ಕಮ್ಮನವರ ತತ್ವಶಾಸ್ತ್ರದ ಸಂಪೂರ್ಣ ಸಾರ ಏನಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಲಕ್ಕಮ್ಮನವರ ಜ್ಞಾನದ ಆಧಾರ ಸ್ತಂಭಗಳು ಇಲ್ಲಿವೆ. ಮೊದಲನೆಯದ್ದು ಆಂತರಿಕ ಶುದ್ಧತೆಗೆ ಮೊದಲ ಆದ್ಯತೆ. ದುರಾಸೆ ಮತ್ತು ಕೋಪದಿಂದ ಮುಕ್ತವಾದ ಶುದ್ಧ ಮನಸ್ಸಿನಿಂದಷ್ಟೇ ನಿಜವಾದ ಭಕ್ತಿ ಶುರುವಾಗುತ್ತೆ. ಎರಡನೆಯದು ಪ್ರಾಮಾಣಿಕತೆ, ಅಂದ್ರೆ ಮಾತು ಮತ್ತು ಕೃತಿ ಒಂದಾಗಿರಬೇಕು, ನಮ್ಮ ನಂಬಿಕೆ ಸ್ಥಿರವಾಗಿರಬೇಕು. ಮೂರನೆಯದು ಕಾಯಕವೇ ಪೂಜೆ, ಮತ್ತು ಕೊನೆಯದಾಗಿ ದೈವತ್ವ ಅನ್ನೋದು ದೈನಂದಿನ ಜೀವನದಲ್ಲೇ ಇದೆ. ಆಧ್ಯಾತ್ಮಿಕತೆ ಅನ್ನೋದು ಜೀವನದಿಂದ ಬೇರೆಯಲ್ಲ, ಅದರಲ್ಲೇ ಒಂದಾಗಿ ಬೆರೆತು ಹೋಗಿದೆ. ಆದರೆ ನಿಲ್ಲಿ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಅವರ ಎಲ್ಲಾ ವಚನಗಳ ಕೊನೆಯಲ್ಲಿ ಬರುವ ಒಂದು ವಿಶಿಷ್ಟ ಅಂಕಿತನಾಮವನ್ನು ನೋಡೋಣ. ಮಾರಯ್ಯ ಪ್ರಿಯ ಅಮಲೇಶ್ವರಲಿಂಗ. ಇದು ಅವರ ತತ್ವಶಾಸ್ತ್ರದ ಬೀಗದ ಕೈ ಇದ್ದ ಹಾಗೆ. ಇದರ ಅರ್ಥ ತನ್ನ ಪತಿ ಮಾರಯ್ಯನಿಗೆ ಪ್ರಿಯನಾದ, ಪರಿಶುದ್ಧ ಅಂದ್ರೆ ಅಮಲನಾದ ಶಿವ ಅಂದ್ರೆ ಈಶ್ವರಲಿಂಗ. ಇದು ಕೇವಲ ದೇವರ ಹೆಸರಲ್ಲ, ಇದೊಂದು ಅತ್ಯಂತ ಆಳವಾದ ವೈಯಕ್ತಿಕ ಘೋಷಣೆ. ಇಲ್ಲಿ ನೋಡಿ, ತನ್ನ ಪತಿ ಮಾರಯ್ಯನ ಹೆಸರನ್ನ ದೇವರ ಹೆಸರಿನೊಂದಿಗೆ ಬೆಸೆಯುವ ಮೂಲಕ ಲಕ್ಕಮ್ಮ ಒಂದು ಕ್ರಾಂತಿಕಾರಿ ಹೇಳಿಕೆಯನ್ನ ಕೊಡ್ತಾರೆ. ನನ್ನ ಕುಟುಂಬದ ಮೇಲಿನ ಪ್ರೀತಿ, ನನ್ನ ದೈನಂದಿನ ಕರ್ತವ್ಯ ಮತ್ತು ದೇವರ ಮೇಲಿನ ನನ್ನ ಭಕ್ತಿ ಇವು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ ಅಂತ ಅವರು ಸಾರುತ್ತಾರೆ. ಅವರು ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನದ ನಡುವೆ ನಾವೇ ಎಳೆದುಕೊಂಡ ಆ ಕೃತಕ ಗೆರೆಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕ್ತಾರೆ. ಸರಿ, ಲಕ್ಕಮ್ಮನವರ ಅಂತರಂಗ ಶುದ್ಧಿಯಿಂದ ನಾವು ಈಗ ಆಯುದಿಕ್ಕೆ ಮಾರಯ್ಯನವರ ಕ್ರಾಂತಿಕಾರಕ ಕಾಯಕ ಸಿದ್ಧಾಂತದ ಕಡೆ ಹೋಗೋಣ. ಇಡೀ ಶರಣ ಚಳುವಳಿಯ ಹೃದಯದಂತಿರೋ ಕಾಯಕವೇ ಕೈಲಾಸ ಅನ್ನೋ ಅದ್ಭುತವಾದ ತತ್ವವನ್ನ ಅವರು ತುಂಬನೇ ಸ್ಪಷ್ಟವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಮಾರಯ್ಯನವರ ಫಿಲಾಸಫಿ ಒಂದು ಮೂಲಭೂತವಾದ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಅದೇನಂದ್ರೆ, ಯಾವುದು ಶ್ರೇಷ್ಠ, ನಾವು ದೇವಸ್ಥಾನದಲ್ಲಿ ಮಾಡೋ ಪೂಜೆ ಪುನಸ್ಕಾರಗಳ ಅಥವಾ ನಾವು ದಿನನಿತ್ಯ ಮಾಡೋ ನಮ್ಮ ಕೆಲಸನ? ಮತ್ತು ಉತ್ತರ ಇಲ್ಲೇ ಇದೆ. ಕೇವಲ 3 ಪದಗಳಲ್ಲಿ ಒಂದು ಇಡೀ ತತ್ವಶಾಸ್ತ್ರ ಅಡಗಿದೆ. ಕಾಯಕವೇ ಕೈಲಾಸ ಅಂದ್ರೆ ನಾವು ಮಾಡೋ ಕೆಲ್ಸವೇ ಸ್ವರ್ಗ, ಅದೇ ನಮ್ಮ ಪೂಜೆ, ಅದೇ ನಮ್ಮ ಮೋಕ್ಷಕ್ಕೆ ದಾರಿ. ಇದಕ್ಕಿಂತ ದೊಡ್ಡ ಆಧ್ಯಾತ್ಮಿಕ ಸತ್ಯ ಇನ್ನೊಂದಿಲ್ಲ. ಆದ್ರೆ ಒಂದ್ ವಿಷಯ ನೆನ್ಪಿಡಿ, ಕಾಯಕ ಅಂದ್ರೆ ಸುಮ್ನೆ ಕೆಲ್ಸ ಮಾಡೋದಲ್ಲ. ಅದರ ಅರ್ಥ ಅದಕ್ಕಿಂತ ತುಂಬಾನೇ ಆಳವಾಗಿದೆ. ಶ್ರದ್ಧೆಯಿಂದ, ನಿಸ್ವಾರ್ಥದಿಂದ ಅರದನ್ನ ಒಂದು ದೇವರಿಗ ಅರ್ಪಣೆ ಮಾಡ್ತಿದೀವಿ ಅನ್ನೋ ಭಾವನೆಯಿಂದ ಮಾಡೋ ಯಾವುದೇ ಕರ್ತವ್ಯ ಇದೆಯಲ್ಲ, ಅದೇ ನಿಜವಾದ ಕಾಯಕ. ಅದು ಪೂಜೆಯ ಇನ್ನೊಂದು ರೂಪ. ಮಾರಯ್ಯ ಎಷ್ಟು ರ್ಯಾಡಿಕಲ್ ಆಗಿ ಯೋಚನೆ ಮಾಡ್ತಿದ್ರು ಅಂತ ತಿಳ್ಕೋಬೇಕಾದ್ರೆ ಈ ಸಾಲುಗಳನ್ನ ಕೇಳಿ. ಅವ್ರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು. ಅಂದ್ರೆ ನೀನು ನಿನ್ನ ಕೆಲ್ಸದಲ್ಲಿ ಮುಳುಗಿರೋವಾಗ ನಿನ್ನ ಆಧ್ಯಾತ್ಮಿಕ ಗುರುನೇ ನಿನ್ನ ಮುಂದೆ ಬಂದು ನಿಂತ್ರು ಮೊದಲು ನಿನ್ ಕೆಲ್ಸ ಮುಗಿಸು. ಅಷ್ಟೇ ಅಲ್ಲ, ಲಿಂಗ ಪೂಜೆಯಾದಡೂ ಮರೆಯಬೇಕು. ಅಂದ್ರೆ ದೇವ್ರ ಪೂಜೆ ಮಾಡೋ ಸಮಯವಾದ್ರೂ ಮೊದಲು ನಿನ್ ಕೆಲ್ಸಕ್ಕೆ ಪ್ರಾಮುಖ್ಯತೆ ಕೊಡು. ಕೊನೆಗೆ ಜಂಗಮ ಮುಂದಿದ್ದಡೂ ಹಂಗ ಅರೆಯಬೇಕು. ಅಂದ್ರೆ ಪೂಜೆ ಸನ್ಯಾಸಿಗಳೇ ಮುಂದೆ ಬಂದು ನಿಂತ್ರು ಮೊದ್ಲು ನಿನ್ ಕಾಯಕ, ಆಮೇಲೆ ಮಿಕ್ಕಿದ್ದೆಲ್ಲ. ಯೋಚನೆ ಮಾಡಿ, ಆ ಕಾಲದಲ್ಲಿ ಕೆಲ್ಸ ಅನ್ನೋದು ಗುರು, ದೇವರು, ಸನ್ಯಾಸಿಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳೋದು ಎಂಥ ದೊಡ್ಡ ಕ್ರಾಂತಿಕಾರಕ ಮಾತು ಅಲ್ವಾ? ಕಾಯಕದಲ್ಲಿ ಪರ್ಫೆಕ್ಟ್ ಆಗ್ಬೇಕು ಅಂದ್ರೆ ಇನ್ನೊಂದು ಮುಖ್ಯವಾದ ಹೆಜ್ಜೆ ಇದೆ. ಅದೇ ಲೌಕಿಕ ಬಂಧನಗಳಿಂದ, ಅಂದ್ರೆ ಈ ಪ್ರಾಪಂಚಿಕ ಆಸೆಗಳಿಂದ ಮುಕ್ತರಾಗೋದು.
ಕಾಯಕದಲ್ಲಿ ಪರಿಪೂರ್ಣತೆ ಸಿಗ್ಬೇಕು ಅಂದ್ರೆ ಇದನ್ನ ತ್ಯಜಿಸೋದು ತುಂಬಾನೇ ಅಗತ್ಯ ಅಂತ ಮಾರಯ್ಯ ಹೇಳ್ತಾರೆ. ಮಾರಯ್ಯನವರ ಪ್ರಕಾರ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ 3 ದೊಡ್ಡ ಅಡೆತಡೆಗಳಿವೆ: ಹೊನ್ನು, ಹೆಣ್ಣು ಮತ್ತು ಮಣ್ಣು. ಅಂದ್ರೆ ಚಿನ್ನ, ಬೆಳ್ಳಿ, ಸಂಪತ್ತಿನ ಮೇಲಿನ ವ್ಯಾಮೋಹ, ಇಂದ್ರಿಯ ಸುಖದ ಆಕರ್ಷಣೆ ಮತ್ತು ಆಸ್ತಿಪಾಸ್ತಿಯ ಮೇಲಿನ ಹಿಡಿತ. ದೇವರನ್ನು ಕಾಣ್ಬೇಕು ಅಂದ್ರೆ ಈ 3ರ ಮೇಲಿನ ವ್ಯಾಮೋಹವನ್ನ ಮರೆಯಲೇಬೇಕು ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ತಮ್ಮ ಫಿಲಾಸಫಿಯ ಕ್ಲೈಮ್ಯಾಕ್ಸ್ನಲ್ಲಿ ಮಾರಯ್ಯ ಏನ್ ಹೇಳ್ತಾರೆ ಗೊತ್ತಾ? ಅವರು ವೈಯಕ್ತಿಕ ಮಾಲೀಕತ್ವವನ್ನೇ ನಿರಾಕರಿಸ್ತಾರೆ. ಅವರು ಘೋಷಿಸೋದಿಷ್ಟೇ: ನನ್ನ ತನು, ಮನ, ಧನ ಇವು 3 ನಿಮ್ಮವು, ನಿಮ್ಮ ಶರಣರವು. ಅಂದ್ರೆ ನನ್ನ ಈ ದೇಹ, ನನ್ನ ಯೋಚನೆಗಳು, ನನ್ನ ಸಂಪತ್ತು ಯಾವುದೂ ಕೂಡ ನನ್ನದಲ್ಲ, ಎಲ್ಲವೂ ಈ ಸಮಾಜದ ಸೇವೆಗೆ ಮೀಸಲು ಅಂತಾರೆ. ನಿಜವಾದ ಸಂಪತ್ತಿರೋದು ವಸ್ತುಗಳನ್ನ ಗಳಿಸೋದ್ರಲ್ಲಲ್ಲ, ಸೇವೆ ಮಾಡೋದ್ರಲ್ಲಿದೆ. ಮಾರಯ್ಯನವರ ವಿನಯ ಎಷ್ಟಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಅಷ್ಟಕ್ಕೂ ಅವರ ಕಾಯಕ ಏನಿತ್ತು ಗೊತ್ತಾ? ಬೇರೆ ಶರಣರು ಅಕ್ಕಿ ಆಯುವಾಗ ಕೆಳಗೆ ಬಿದ್ದ ಒಂದೊಂದೇ ಅಕ್ಕಿ ಕಾಳನ್ನ, ಅಂದ್ರೆ ತಪ್ಪಲಕ್ಕಿಯನ್ನ ಆಯ್ದುಕೊಂಡು ಬಂದು ಅದನ್ನೇ ತನ್ನ ದೇವರಿಗೆ ಅರ್ಪಿಸ್ತೇನೆ ಅಂತಾರೆ. ನೋಡಿ, ಇಷ್ಟು ಸರಳವಾದ, ನಿಸ್ವಾರ್ಥವಾದ ಸೇವಾ ಕಾರ್ಯವೇ ಅವರಿಗೆ ಅತ್ಯಂತ ಶ್ರೇಷ್ಠವಾದ ಪೂಜೆ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಬನ್ನಿ ಲಕ್ಕಮ್ಮ ಮತ್ತು ಮಾರಯ್ಯನವರ ಬೋಧನೆಗಳ ತಿರುಳನ್ನ ಒಂದ್ಸಲ ಒಟ್ಟಿಗೆ ನೋಡೋಣ. ಈ 2 ಮಹಾನ್ ವ್ಯಕ್ತಿಗಳ ಹಾದಿಗಳನ್ನ ಇಲ್ಲಿ ನೋಡ್ಬೋದು. ಲಕ್ಕಮ್ಮನವರಿಗೆ ದೇವರನ್ನ ಕಾಣೋ ದಾರಿ ಒಳಮುಖವಾಗಿತ್ತು. ಅಂದ್ರೆ ಅವರ ಫೋಕಸ್ ಅಂತರಂಗ ಶುದ್ಧಿ, ಮನಸ್ಸಿನೊಳಗಿನ ಅಹಂಕಾರ, ಆಸೆ, ಕೋಪಗಳನ್ನ ಬಿಡೋದಾಗಿತ್ತು. ಅದೇ ಮಾರಯ್ಯನವರಿಗೆ ದಾರಿ ಹೊರಮುಖವಾಗಿತ್ತು. ಅಂದ್ರೆ ನಾವು ಹೊರಗೆ ಮಾಡೋ ನಿಸ್ವಾರ್ಥ ಕಾಯಕವೇ ಕೈಲಾಸ, ಅದೇ ಅತ್ಯುನ್ನತ ಪೂಜೆ ಅಂತ ನಂಬಿದ್ರು. ಒಬ್ರು ಮನಸ್ಸಿನ ಶುದ್ಧಿಗೆ ಒತ್ತು ನೀಡ್ರೆ ಇನ್ನೊಬ್ರು ಕರ್ಮದ ಶುದ್ಧಿಗೆ ಆದ್ಯತೆ ಕೊಟ್ರು. ಕೊನೆಗೆ ಈ ಎಲ್ಲಾ ವಚನಗಳು ನಮ್ಗೆ ಹೇಳೋ ಒಂದೇ ಒಂದು ಮುಖ್ಯವಾದ ಪಾಠ ಏನಂದ್ರೆ, ದೈವಿಕ ಜೀವನ ಮತ್ತೆ ದೈನಂದಿನ ಜೀವನ ಅನ್ನೋದು ಬೇರೆ ಬೇರೆ ಅಲ್ಲ. ದೇವರನ್ನ ಹುಡುಕೋಕೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗ್ಬೇಕಾಗಿಲ್ಲ. ನಾವು ಮಾಡೋ ನಮ್ಮ ಕೆಲಸದಲ್ಲಿ, ನಮ್ಮ ಗುಣದಲ್ಲಿ, ನಮ್ಮ ಮನಸ್ಸಿನ ಶುದ್ಧತೆಯಲ್ಲಿ ಅಲ್ಲೇ ನಾವು ದೇವರನ್ನ ಕಾಣಬಹುದು. ಹಾಗಾದ್ರೆ ಶರಣರು ಕಂಡಿದ್ದ ಆ ಸರಳವಾದ, ಪರಿಶುದ್ಧವಾದ ಮತ್ತು ಕಾಯಕವೇ ಮುಖ್ಯವಾದ ಜೀವನ ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ನಿಜವಾಗಿಯೂ ಸಾಧ್ಯನಾ? ಇದು ನಾವು ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆ. ಕೆಲಸ, ಭಕ್ತಿ ಮತ್ತು ಬದುಕು ಇವು ಯಾವತ್ತಿಗೂ ಇರೋ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಸುಮಾರು 900 ವರ್ಷಗಳ ಹಿಂದೆಯೇ ನಮ್ಮ ವಚನಕಾರರು ಉತ್ತರಗಳನ್ನ ಕೊಟ್ಟಿದ್ದಾರೆ. ಆ ಉತ್ತರಗಳನ್ನ ಇವತ್ತಿನ ದಿನಕ್ಕೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಅಗತ್ಯ.